ನಮಸ್ಕಾರ ಎಲ್ಲರಿಗೂ. ಮೊನ್ನೆ ವಿಡಿಯೋದಲ್ಲಿ ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ ಒಂದು ಚಿಕ್ಕ ವಿಡಿಯೋ ಹಾಕಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಮನಸ್ಸು ಯಾಕೆ ಚಂಚಲವಾಗಿರುತ್ತೆ, ಇದು ಯಾಕೆ ಯಾವಾಗಲೂ ನಮ್ಮ ಮಾತನ್ನು ಕೇಳಲ್ಲ ಅಂತ ಒಂದು 3-4 ಟಿಪ್ಸ್ ಹೇಳ್ಕೊಡ್ತೀನಿ. ಮೊದಲನೇದಾಗಿ, ಮನಸ್ಸು ಕಂಟ್ರೋಲ್ ಇರೋದಕ್ಕೆ ಕಾರಣ ಏನಂದರೆ, ಇವಾಗಿನ ನಮ್ಮಂಥ ಯೂತ್ಸ್ಗೆ ಮೊದಲನೇದಾಗಿ ಈ ಮೊಬೈಲು ಯೂಸ್ ಮಾಡಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಎಷ್ಟು ಕಡಿಮೆ ಯೂಸ್ ಮಾಡ್ತೀವಿ ಅಷ್ಟು ನಮ್ಮ ಮನಸ್ಸು ಶಾಂತಿಯಾಗಿರುತ್ತೆ. ಯಾಕಂದರೆ ಈಗ ರೀಲ್ಸ್ ನೋಡ್ತಾ ಇರ್ತೀವಿ, ಯಾವುದೋ ಒಂದು ಮೋಟಿವೇಶನ್ ಆಗಿರಲಿ, ಯಾವುದೇ ಆಗಿರಲಿ, ನಂತರನೂ ಜಾಸ್ತಿ ಜನ ಹೇಳ್ತಿರ್ತಾರೆ. ಒಂದು ಮೋಟಿವೇಶನ್ ವಿಡಿಯೋ ಬಂತಂದರೆ ಅದನ್ನು ನೋಡ್ತೀವಿ, ಹೌದು ನಾನು ನಾಳೆ ಈ ರೀತಿ ಚೇಂಜ್ ಆಗಬೇಕು, ಇದನ್ನು ನಾನು ಮಾಡ್ತೀನಿ, ಹೌದು ನಾನು ಕೂಡ ಎಷ್ಟು ದಿನ ಇದೇ ರೀತಿಯಾಗಿ ರೀಲ್ಸ್ ಸ್ಕ್ರಾಲ್ ಮಾಡ್ಕೊತಾ ಇರಲಿ, ಎಷ್ಟು ವೀಡಿಯೋಸ್ ಅಂತ ನೋಡಲಿ, ನಾನು ಸ್ವಲ್ಪ ಚೇಂಜ್ ಆಗ್ತೀನಿ, ನಾನು ಸ್ವಲ್ಪ ಭಕ್ತಿ ಮಾರ್ಗದ ಕಡೆ ಹೋಗ್ತೀನಿ, ಅಥವಾ ಒಳ್ಳೆ ವಿಚಾರಗಳು ತಿಳ್ಕೊಳ್ತೀನಿ ಅಂತ ಅಂದ್ಕೊಳ್ತೀರ. ಯಾವುದು ಆ ಕ್ಷಣದಲ್ಲಿ ಅಂದ್ಕೊಂಡು ಮತ್ತೆ ನೆಕ್ಸ್ಟ್ ರೀಲ್ ಸ್ಕ್ರಾಲ್ ಮಾಡ್ತೀರ. ಮತ್ತೆ ಬೇರೆ ವಿಚಾರ, ಫನ್ನಿ ಬರುತ್ತೆ, ದುಃಖದ ಬರುತ್ತೆ, ನೋವಿನ ಬರುತ್ತೆ, ಪ್ರೀತಿ ಪ್ರೇಮ ಎಲ್ಲರದು ಬರುತ್ತೆ. ಹಿಂಗೆ ಸ್ಕ್ರಾಲ್ ಮಾಡ್ಕೊಳ್ತಾ ಏನು ಮಾಡ್ತೀರಾ, ಲಾಸ್ಟಿಗೆ ನಿಮ್ಮ ಮೊಬೈಲು ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಖಾಲಿ ಆಗುತ್ತೆ, ಮತ್ತು ಚಾರ್ಜಿಗೆ ಹಾಕ್ತೀರಾ, ಮತ್ತು ಟಿ ವಿ ಇತ್ತಂದರೆ ಟಿ ವಿ ಕೂಡ ನೋಡ್ತೀರಾ, ಮತ್ತು ರೊಟೀನಾಗಿ ಇದೇ ರೀತಿಯಾಗಿ ಫಾಲೋ ಮಾಡ್ತೀರಾ. ಇದೇ ರೀತಿಯಾಗಿ ಫಾಲೋ ಮಾಡೋಂಗಿದ್ರೆ ನಿಮ್ಮಲ್ಲಿ ಹೊಸ ವಿಚಾರಗಳಾದರೂ ಬರೋದು ಹೇಗೆ? ಅದಕ್ಕೆ ಹೇಳೋದು, ಈ ಮನಸ್ಸನ್ನು ಎಷ್ಟು ಕಂಟ್ರೋಲ್ ಮಾಡ್ಕೊಳ್ತೀರಾ ಅದರಿಂದ ಬಹಳ ಉಪಯೋಗವಾಗುತ್ತೆ. ಪ್ರತಿದಿನ ಹೊಸ ವಿಚಾರಗಳನ್ನು ಕೂಡ ಕಲಿತೀರಾ. ನಿಮಗೆ ಆದಷ್ಟು ಭಗವದ್ಗೀತೆ ಇದ್ದರೆ ಭಗವದ್ಗೀತೆ ಕೂಡ ಓದಿ. ನಿಮ್ಗೆ ಯಾವುದೇ ಪ್ರಶ್ನೆಗಳಿರಲಿ, ಖಂಡಿತವಾಗಿಯೂ ಇದರಲ್ಲಿ ಉತ್ತರ ಇದೆ. ಈ ಉತ್ತರ ಹೇಗಂದರೆ, ನೀವು ಇದನ್ನು ಹೇಗೆ ನೋಡಿ ಅರ್ಥ ಮಾಡ್ಕೊಳ್ತೀರಾ ಇದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಸಾಕಷ್ಟು ಜನ ಹೇಳ್ತಾರೆ, ನೀವೇನು ಹೇಳ್ತೀರಿ ಭಗವದ್ಗೀತೆಯಲ್ಲಿ ಎಲ್ಲದಕ್ಕೂ ಉತ್ತರ ಇದೆ ಅಂತ. ಏನು ಉತ್ತರ ಇದೆ? ನಮಗೀಗ ಪ್ರತಿದಿನ ಜೀವನದಲ್ಲಿ ನಡೆಯೋದಕ್ಕೆಲ್ಲ ಉತ್ತರ ಸಿಗುತ್ತಾ ಅಂತ ಹೇಳ್ತಾರೆ. ಖಂಡಿತ ಇದರಲ್ಲಿ ಉತ್ತರ ಇದೆ, ಆದರೆ ಇದನ್ನು ನೀವು ಹೇಗೆ ಓದಿ ಅರ್ಥ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮನಸ್ಸು ಕಂಟ್ರೋಲ್ ಮಾಡ್ಕೊಳ್ಳೋದು ಅಂದರೆ ಕೇವಲ 1 ಅಥವಾ 2 ದಿನದಂತೂ ಅಲ್ಲ. ಈ ಮನಸ್ಸು ಕಂಟ್ರೋಲ್ ಮಾಡಬೇಕು ಅಂತಂದರೆ ಬಲವಾದವಾಗಿ ಇದ್ರ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮವನ್ನು ಏರಬಾರ್ದು. ಹೆಂಗಂದರೆ, ನಾನು ಮಾಡ್ತೀನಿ ಇದನ್ನು ಹಿಂಗಂತಂದು ಪೂರ್ತಿ ಇವತ್ತು ಒಂದೇ ದಿನ ಅಂದ್ಕೊಳ್ಬಾರ್ದು. ಪ್ರತಿನಿತ್ಯ ನಮ್ಮ ದಿನದ ಜೀವನದ ಶೈಲಿಯನ್ನು ಹಂತವಾಗಿ ಸ್ವಲ್ಪ ಕೋಪ ಮತ್ತು ತಾಳ್ಮೆ ಇದನ್ನು ದಿನನಿತ್ಯವಾಗಿ ಸ್ವಲ್ಪ ಕಲ್ತ್ಕೊತ ಹೋದರೆ ಈ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಸುಲಭ ಅನಿಸುತ್ತೆ. ಆದ್ದರಿಂದ ಪ್ರತಿದಿನ ಆದಷ್ಟು 5 ಗಂಟೆಗೆ ಎದ್ದೇಳೋಕ್ಕೆ ಟ್ರೈ ಮಾಡಿ. ಎದ್ದ ತಕ್ಷಣ ದಯವಿಟ್ಟು ಫೋನ್ ಮಾತ್ರ ನೋಡಬೇಡಿ. ಯಾವಾಗ ನೀವು ಒಂದು ಸಾರಿ ನಿಮ್ಮ ಮೊಬೈಲನ್ನು ಕೈಲಿಡಿದು ವಾಟ್ಸಪ್ ಆಗಲಿ, ಇನ್ಸ್ಟಾಗ್ರಾಮ್ ಏನೇ ಆಗಲಿ ನೀವು ಸ್ಕ್ರಾಲ್ ಮಾಡೋಕ್ಕೆ ಅಂತ ಕುಂತ್ರೆ, ನನ್ನ ಅನುಭವದ ಪ್ರಕಾರ ಸೀರಿಯಸ್ ಆಗಿ ನೀವು ಅದನ್ನು ಅಷ್ಟು ಬೇಗ ಕೆಳಗಡೆ ಇಡೋಕ್ಕೆ ಅಂತ ಅನಿಸಲ್ಲ. ಏನು ಹಾಕಿದ್ದಾರೆ ವಿಡಿಯೋ, ಇವ್ರು ಏನು ಹಾಕಿದ್ದಾರೆ, ಇವ್ರು ಏನು ಸ್ಟೇಟಸ್ ಇಟ್ಟಿದ್ದಾರೆ, ಇವ್ರು ಯಾರ ಬಗ್ಗೆ ಇಟ್ಟಿದ್ದಾರೆ, ಹಿಂಗೆ ಮನಸ್ಸು ಹಿಂಗೆ ಕರ್ಕೊಂಡು ಹೋಗಿಬಿಡುತ್ತೆ. ಸೊ ಆದಷ್ಟು ಬೆಳಗ್ಗೆ ನೀವು ಎದ್ದ ತಕ್ಷಣ ಮೊಬೈಲನ್ನು ನೋಡಬೇಡಿ, ಪಕ್ಕಕ್ಕಿಡಿ. 5 ನಿಮಿಷ ಏನು ಮಾಡದೆ ಸುಮ್ಮನೆ ಕುಂತ್ಕೊಳ್ಳಿ 5 ನಿಮಿಷ. ಅಥವಾ ನಿಮಗೆ ನನಗೆ ಹಂಗೆ ಕುಂದ್ರಕ್ಕಾಗಲ್ಲ ಅಂತಂದರೆ ನಿಮಗೆ ಹರೇ ಕೃಷ್ಣ ಮಂತ್ರ ಆಗಿರಲಿ ಅಥವಾ ಓಂ ಮಂತ್ರ ಆಗಿರಲಿ, ಒಂದು 5 ನಿಮಿಷಗಳ ಕಾಲ ಧ್ಯಾನ ಮಾಡಿ. ಸಾಧ್ಯವಾದಷ್ಟು ವ್ಯಾಯಾಮ ಮಾಡಿ. ನೀವೇನು ಎಲ್ಲಿಗೋ ಜಿಮ್ಗೆ ಹೋಗಬೇಕು ಅಂತ ಏನಿಲ್ಲ. ನಿಮಗೆ ನನಗೆ ಹೊರಗಡೆನೂ ಓಡಾಡೋಕ್ಕಾಗಲ್ಲ, ಆ ಟೈಮಲ್ಲಿ ಚಳಿ ಅನಿಸುತ್ತೆ, ಹಂಗೆ ಅನಿಸುತ್ತೆ ಅಂದರೂ ಕೂಡ ಮನೆಯಲ್ಲೇ ಕುಂತ್ಕೊಂಡು ನಿಮಗೆ ಗೊತ್ತಿರುವಂತಹ ಒಂದು 2-3 ವ್ಯಾಯಾಮಗಳನ್ನು ಮಾಡಿ. ಒಂದು 6-6:30 ತನಕ ಈ ರೀತಿಯಾಗಿ ಸುಮ್ಮನೆ ಏನು ಮಾಡದೆ ಈ ರೀತಿಯಾಗಿ ಕುಂತ್ಕೊಳ್ಳಿ. ಫೋನಂತೂ ಸ್ವಲ್ಪ ಯೂಸ್ ಮಾಡೋದು ಕಡಿಮೆ ಮಾಡಿ. ಯಾಕಂದರೆ ಇದರಿಂದ ಸ್ವಲ್ಪ ನಮ್ಮ ಮೈಂಡು ಅದನ್ನೇ ಎಳ್ಕೊಂಬಿಡುತ್ತೆ. ಯಾರ್ಯಾರು ಏನೇನು ಮಾಡಿದ್ದಾರೆ, ವಾಟ್ಸಪ್ ನೋಡೋದು, ವಾಟ್ಸಪ್ ಆದಮೇಲೆ ಇನ್ಸ್ಟಾಗ್ರಾಮ್ ನೋಡೋದು, ಈ ಥರ ಎಲ್ಲ ನಮ್ಮ ಮನಸ್ಸು ಅದಕ್ಕೆ ಕರ್ಕೊಂಡೋಗುತ್ತೆ. ನೀವು ಅಂದ್ಕೊತೀರಿ ಬೇಡ ನಾನು ನಾಳೆ ಇದನ್ನು ಮಾಡಲ್ಲ ಹಿಂಗೆ ಅಂದ್ಕೊತೀರಿ. ಬಟ್ ನಮ್ಮ ಒಳಗಿನ ಮನಸ್ಸು ಏನು ಹೇಳುತ್ತೆ ಅಂದರೆ, ಇಲ್ಲ ಇದನ್ನು ಮಾಡು, ಅವ್ರು ನೋಡು, ಅವ್ರು ಏನು ಹಾಕಿದ್ದಾರೆ ಸ್ಟೇಟಸ್ಸು, ಇವ್ರದ್ದು ನೋಡು, ಹಿಂಗೆ ಅಂತಂದು ಕಂಟ್ರೋಲ್ ಇದು ಹೋಗ್ತಾನೇ ಇರುತ್ತೆ. ನೀವು ಎಷ್ಟು ಮನಸ್ಸನ್ನು ಹಂತವಾಗಿ ಕಂಟ್ರೋಲ್ ಮಾಡ್ಕೊಳ್ತಾ ಬರ್ತೀರಿ, ಅಷ್ಟು ಜೀವನದಲ್ಲಿ ನೀವು ಯಶಸ್ಸನ್ನು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇನ್ನೂ ಮನಸ್ಸು ಕಂಟ್ರೋಲ್ ಮಾಡಿಕೊಳ್ಬೇಕು ಅಂತ ಯಾರ್ಯಾರು ಅಂದ್ಕೊಂಡಿದ್ದೀರಾ, ಈ ವಿಡಿಯೋ ನೋಡಿದ ಮೇಲೆ ನಿಮಗೇನಾದರೂ ಸ್ವಲ್ಪ ನಾನು ಚೇಂಜ್ ಆಗಬೇಕು ಅಂತ ಅನಿಸಿದರೆ ಒಳ್ಳೆಯದು. ಸೊ
ಇದು ಒಂದು ಇವತ್ತಿನ ಈ ವಿಡಿಯೋ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ರೀತಿಯಾಗಿ ಆಧ್ಯಾತ್ಮದ ವಿಷಯಗಳನ್ನು ತಿಳಿದುಕೊಳ್ಬೇಕಂದ್ರೆ ಈ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ.